ನಿಗಮ ಮಂಡಳಿ 2 ವರ್ಷಕ್ಕೆ ಮೀಸಲು ಮಾಡಿದ್ದಾರೆ ನಂತರ ವಿರೋಧ ಬಂದು ನಿನ್ನೆ ಬಿಜೆಪಿ 28 ಕ್ಷೇತ್ರ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕರೆ ಕೊಟ್ಟಿದ್ದಾರೆ. ನೋಡಪ್ಪ, ಅವರು 28 ಕೇಳಿ 28 ಯಾಕೆ 523 ಸೀಟು ಗೆದ್ಕೊಳ್ಳಿ. ಯಾರವ್ರು ಬೇಡ ಅಂತ ಹೇಳ್ತಾ ಇರೋರು ಅವರು? ಇಲ್ಲೂ ಅಷ್ಟೇ 224 ಗೆಲ್ತೀವಿ ಅಂತಲೇ ಹೇಳ್ತಾ ಇದ್ರು. ಬಟ್ ನಾವು 224 ಹೇಳ್ತಿಲ್ಲ, ನಾವು 136 ಹೇಳ್ತಿದ್ದೋ. 141 136 ಹೇಳ್ತಾ ಇದ್ದೋ. ನೋಡಿ, ನಮ್ಮ ರಾಜಕೀಯದ ಎಲ್ಲರಿಗೂ ಕಾರ್ಯಕರ್ತರಿಗೆ ಶೇರ್ ಆಗಬೇಕು, ಬೇರೆಯವ್ರಿಗೂ ಕೂಡ ಅಧಿಕಾರ ಹಂಚಬೇಕು. ಆ ದೃಷ್ಟಿಯಿಂದ ಎಲ್ಲರಿಗೂ ಹೇಳಿದ್ದೀವಿ, 2 ವರ್ಷ ಅಂತ ಹೇಳಿದ್ದೀವಿ. 2 ವರ್ಷ ಮಧ್ಯದಲ್ಲಿ ಎಲೆಕ್ಷನ್ಸ್ಗಳು ಬರ್ತದೆ, ಕೋಡ್ ಆಫ್ ಕಂಡಕ್ಟ್ಸ್ ಇರ್ತದೆ. ಸೊ ಆ ದೃಷ್ಟಿಯಿಂದ ಈಗಾಗಲೇ 6 ತಿಂಗಳು ಆಗಿದೆ. 2 ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅದಾದಮೇಲೆ ಬೇರೆ ಕಾರ್ಯಕರ್ತರಿಗೆ, ಬೇರೆ ಶಾಸಕರುಗಳನ್ನ ಕೆಲವ್ರಿಗೆಲ್ಲ ಅವಕಾಶ ಮಾಡಿಕೊಡ್ತೀವಿ. ದಿಸ್ ಈಸ್ ದಿ ಪಾರ್ಟಿ ಸ್ಟ್ಯಾಂಡ್, ಹೈಕಮಾಂಡ್ ಸ್ಟ್ಯಾಂಡ್. ಹೈಕಮಾಂಡ್ ಕೊಟ್ಟಿರುವಂಥ ಸೂತ್ರನ ನಾವು ಅನುಷ್ಠಾನಕ್ಕೆ ತರ್ತೀವಿ. ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಏನೂ ಇಲ್ಲ, ಡಿ.ಕೆ. ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಶಿವಕುಮಾರ್ದು ಏನಿಲ್ಲ, ಪಕ್ಷ ಎಲ್ಲರಿಗೂ ಇರೋಂಥ ಬೇಕಾದಷ್ಟು ಜನ ಕಾರ್ಯಕರ್ತರು ದುಡಿದಂಥವ್ರು ಇದ್ದಾರೆ, ಈ ಪಕ್ಷ ಅಧಿಕಾರಕ್ಕೆ ತಂದವರು ಇದ್ದಾರೆ. ಸೊ ಆ ರೀತಿ ಒಂದು ಅವಕಾಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಿಹಾರದಲ್ಲಿ ಆರ್ಜೆಡಿ ಹೊರ ಬರ್ತಾ ಇದೆ, ಇಲ್ಲ ಈಗ ಅದು ಸುಮ್ಮನೆ ನೋಡೋಣ. ಅದೆಲ್ಲ ನೀವು ನ್ಯೂಸ್ ಹೇಳ್ತಾ ಇದ್ರಿ, ಆದಮೇಲೆ ಮಾತಾಡೋಣ. ನಿಗಮ ಮಂಡಳಿ 2 ವರ್ಷಕ್ಕೆ ಮೀಸಲು ಮಾಡಿದ್ದಾರೆ ನಂತರ ವಿರೋಧ ಬಂದು ನಿನ್ನೆ ಬಿಜೆಪಿ 28 ಕ್ಷೇತ್ರ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕರೆ ಕೊಟ್ಟಿದ್ದಾರೆ. ನೋಡಪ್ಪ, ಅವರು 28 ಕೇಳಿ 28 ಯಾಕೆ 523 ಸೀಟು ಗೆದ್ಕೊಳ್ಳಿ. ಯಾರವ್ರು ಬೇಡ ಅಂತ ಹೇಳ್ತಾ ಇರೋರು ಅವರು? ಇಲ್ಲೂ ಅಷ್ಟೇ 224 ಗೆಲ್ತೀವಿ ಅಂತಲೇ ಹೇಳ್ತಾ ಇದ್ರು. ಬಟ್ ನಾವು 224 ಹೇಳ್ತಿಲ್ಲ, ನಾವು 136 ಹೇಳ್ತಿದ್ದೋ. 141 136 ಹೇಳ್ತಾ ಇದ್ದೋ. ನೋಡಿ, ನಮ್ಮ ರಾಜಕೀಯದ ಎಲ್ಲರಿಗೂ ಕಾರ್ಯಕರ್ತರಿಗೆ ಶೇರ್ ಆಗಬೇಕು, ಬೇರೆಯವ್ರಿಗೂ ಕೂಡ ಅಧಿಕಾರ ಹಂಚಬೇಕು. ಆ ದೃಷ್ಟಿಯಿಂದ ಎಲ್ಲರಿಗೂ ಹೇಳಿದ್ದೀವಿ, 2 ವರ್ಷ ಅಂತ ಹೇಳಿದ್ದೀವಿ. 2 ವರ್ಷ ಮಧ್ಯದಲ್ಲಿ ಎಲೆಕ್ಷನ್ಸ್ಗಳು ಬರ್ತದೆ, ಕೋಡ್ ಆಫ್ ಕಂಡಕ್ಟ್ಸ್ ಇರ್ತದೆ. ಸೊ ಆ ದೃಷ್ಟಿಯಿಂದ ಈಗಾಗಲೇ 6 ತಿಂಗಳು ಆಗಿದೆ. 2 ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅದಾದಮೇಲೆ ಬೇರೆ ಕಾರ್ಯಕರ್ತರಿಗೆ, ಬೇರೆ ಶಾಸಕರುಗಳನ್ನ ಕೆಲವ್ರಿಗೆಲ್ಲ ಅವಕಾಶ ಮಾಡಿಕೊಡ್ತೀವಿ. ದಿಸ್ ಈಸ್ ದಿ ಪಾರ್ಟಿ ಸ್ಟ್ಯಾಂಡ್, ಹೈಕಮಾಂಡ್ ಸ್ಟ್ಯಾಂಡ್. ಹೈಕಮಾಂಡ್ ಕೊಟ್ಟಿರುವಂಥ ಸೂತ್ರನ ನಾವು ಅನುಷ್ಠಾನಕ್ಕೆ ತರ್ತೀವಿ. ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಏನೂ ಇಲ್ಲ, ಡಿ.ಕೆ. ಶಿವಕುಮಾರ್ದು ಏನಿಲ್ಲ. ಪಕ್ಷ ಎಲ್ಲರಿಗೂ ಇರೋಂಥ ಬೇಕಾದಷ್ಟು ಜನ ಕಾರ್ಯಕರ್ತರು ದುಡಿದಂಥವ್ರು ಇದ್ದಾರೆ, ಈ ಪಕ್ಷ ಅಧಿಕಾರಕ್ಕೆ ತಂದವರು ಇದ್ದಾರೆ. ಸೊ ಆ ರೀತಿ ಒಂದು ಅವಕಾಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಿಹಾರದಲ್ಲಿ ಆರ್ಜೆಡಿ ಹೊರ ಬರ್ತಾ ಇದೆ, ಇಲ್ಲ ಈಗ ಅದು ಸುಮ್ಮನೆ ನೋಡೋಣ. ಅದೆಲ್ಲ ನೀವು ನ್ಯೂಸ್ ಹೇಳ್ತಾ ಇದ್ರಿ, ಆದಮೇಲೆ ಮಾತಾಡೋಣ. ಸರ್, ಥ್ಯಾಂಕ್ ಯು.